ನಮ್ಮ ದೇಶದಲ್ಲಂತೂ ಹೆಚ್ಚಿನ ಜನ ಭೋಜನ ಪ್ರಿಯರಿದ್ದಾರೆ. ಇಂಡಿಯನ್ ಫುಡ್ ಅಲ್ಲದೇನೆ ಇಟಾಲಿಯನ್, ಚೈನೀಸ್, ಜಾಪನೀಸ್, ಸ್ಪ್ಯಾನಿಷ್ ಹೀಗೆ ಅನೇಕ ರೀತಿಯಾದಂಥ ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಕ್ಯೂಸಿನ್ ವೆರೈಟಿಗೆ ಒಳ್ಳೆ ಡಿಮ್ಯಾಂಡ್ ಅನ್ನುವಂಥದ್ದು ಇದೆ. ಸೊ ನೀವು ಕೂಡ ಒಂದು ಫುಡ್ ಬಿಸ್ನೆಸ್ ಅನ್ನ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡೋದು, ಅಥವಾ ನನಗೆ ಅಡುಗೆ ಚೆನ್ನಾಗಿ ಬರುತ್ತಪ್ಪ, ಫುಡ್ ಬಿಸ್ನೆಸ್ ಅನ್ನ ಆರಂಭ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ನಾನು ನಿಮಗೆ ಹೇಗೆ ಇವತ್ತು ಒಂದು ಪಿಜ್ಜಾ ಬಿಸ್ನೆಸ್ ಅನ್ನ ಆರಂಭ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೇನೆ ಇನ್ನೊಂದು ಕುತೂಹಲಕಾರಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ದಿನಕ್ಕೆ 41 ಲಕ್ಷಕ್ಕೂ ಅಧಿಕ ಪಿಜ್ಜಾಗಳು ಜಗತ್ತಿನಲ್ಲಿ ಸೇಲ್ ಆಗತ್ತೆ. ಸೊ ಪಿಜ್ಜಾ ಬಿಸ್ನೆಸ್ ಅನ್ನ ನೀವು ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಡಿಮಾಂಡ್ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ಫುಡ್ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್. ನಾನು ಗಂಗಾ. ಪಿಜ್ಜಾ ಬಿಸ್ನೆಸ್ ಅನ್ನು ಆರಂಭ ಮಾಡಲಿಕ್ಕೆ ಯಾವೆಲ್ಲ ಅಂಶಗಳು ಮುಖ್ಯ, ಹಾಗೇನೆ ಎಷ್ಟು ಬಂಡವಾಳ ಬೇಕಾಗುತ್ತೆ, ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಪಿಜ್ಜಾ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ತಿಳ್ಕೊಳ್ಳೋಣ. ಪಿಜ್ಜಾಗೆ ಅದರದೇ ಆದಂತ 200 ವರ್ಷಗಳ ಇತಿಹಾಸ ಇದೆ. ಮತ್ತೆ ಇಟಾಲಿಯನ್ ಡಿಶ್ ಆಗಿರುವಂತ ಈ ಫುಡ್ ಅನ್ನ ನಮ್ಮ ಭಾರತದಲ್ಲಿ ಹೆಚ್ಚಿನ ಜನ ಇಷ್ಟಪಟ್ಟು ತಿಂತಾರೆ. ಪಿಜ್ಜಾವನ್ನ ತುಂಬಾ ಜನ ಆಶ್ಚರ್ಯ ಅನ್ಸಿದ್ರು ಬ್ರೇಕ್ಫಾಸ್ಟ್ ಗೆ ಕೂಡ ತಿನ್ನೋದನ್ನ ಕೂಡ ನಾವು ನೋಡಿರ್ತೀವಿ. ಸೊ ನೀವು ಕೂಡ ಒಂದು ಪಿಜ್ಜಾ ಬಿಸ್ನೆಸ್ ಅನ್ನ ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಈ 5 ಅಂಶಗಳನ್ನ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಅನ್ನ ರನ್ ಮಾಡ್ಲಿಕ್ಕೆ ಈ ಪಾಯಿಂಟ್ ಗಳು ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಬರುವಂತದ್ದೇ ಎಲ್ಲಿ ನೀವು ಪಿಜ್ಜಾ ಔಟ್ಲೆಟ್ ಅನ್ನ ಸ್ಟಾರ್ಟ್ ಮಾಡ್ತೀರಾ, ಸ್ಥಳದ ಆಯ್ಕೆ ಅನ್ನುವಂಥದ್ದಾಗಿರುತ್ತೆ. ಪಿಜ್ಜಾ ಔಟ್ಲೆಟ್ ಅನ್ನ ಆರಂಭ ಮಾಡ್ಲಿಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾವ ರೀತಿಯಾದಂತಹ ಪಿಜ್ಜಾ ಬ್ರ್ಯಾಂಡ್ಗಳಿದೆ, ಈಗ ಆಲ್ರೆಡಿ ಯಾರು ಪಿಜ್ಜಾ ಔಟ್ಲೆಟ್ ಅನ್ನ ಹೊಂದಿದಾರ ಅಂತ ಚೆಕ್ ಮಾಡಿ ನಂತರದಲ್ಲಿ ನೀವು ಬಿಸ್ನೆಸ್ ಅನ್ನ ಆರಂಭ ಮಾಡಿ. ಬಿಕಾಸ್ ಆಲ್ರೆಡಿ ಫುಡ್ ಬಿಸ್ನೆಸ್ಗೆ ಹೆಚ್ಚಿನ ಕಾಂಪಿಟೇಷನ್ ಇರೋದ್ರಿಂದ, ಸೊ ನಿಮ್ಮ ಮನೆ ಹತ್ತಿರದಲ್ಲೇ ಯಾವ್ದಾದ್ರು ಪಿಜ್ಜಾ ಔಟ್ಲೆಟ್ಸ್ ಇದೆ ಅಂತ ಹೇಳಿದ್ರೆ ಅದರಿಂದ ನಿಮಗೆ ಪ್ರಾಬ್ಲಮ್ಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಕಾಂಪಿಟೇಷನ್ ಹೆಚ್ಚಾಗ್ತಾ ಹೋದಾಗ ನೀವು ಹೊಸಬರಾದ್ರೆ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ಒಂದು ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಹತ್ತಿರದಲ್ಲಿ, ಅಂದ್ರೆ ಅಟ್ಲೀಸ್ಟ್ 1 ರಿಂದ 2 ಕಿಲೋಮೀಟರ್ ಒಳಗಡೆ ಯಾವುದೇ ರೀತಿಯಾದಂತಹ ಪಿಜ್ಜಾ ಔಟ್ಲೆಟ್ಗಳು ಇಲ್ಲದೆ ಇರೋದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗೇನೆ ಪಿಜ್ಜಾ ಬಿಸ್ನೆಸ್ ಅನ್ನ ಆರಂಭ ಮಾಡ್ಲಿಕ್ಕೆ ಎಷ್ಟು ಸ್ಥಳ ಬೇಕು ಅನ್ನುವಂಥದ್ದಾಗಿರುತ್ತೆ. ಮಿನಿಮಮ್ ಅಂದ್ರೂ ನಿಮಗೆ 1500 ರಿಂದ 2000 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಬೇಕಾಗುತ್ತೆ ಒಂದು ಚಿಕ್ಕ ಔಟ್ಲೆಟ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ. ಇನ್ನು ನೀವು ಮನೆಯಲ್ಲೇ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಕಿಚನ್ ನಲ್ಲಿ ಸಾಕಷ್ಟು ಸ್ಪೇಸ್ ಇರಬೇಕಾಗುತ್ತೆ. ಬಿಕಾಸ್ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ಬೇಕಾಗುತ್ತೆ. ಹಾಗೇನೆ ಸರಿಯಾದಂತ ಸ್ಥಳ ಇದ್ರೆ ಮಾತ್ರ ನೀವು ಕೆಲವೊಂದು ಚಿಕ್ಕ ಪುಟ್ಟ ಆರ್ಡರ್ ಗಳನ್ನ ಚೆನ್ನಾಗಿ ಕಂಪ್ಲೀಟ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗೇನೆ ಪಿಜ್ಜಾ ಬಿಸ್ನೆಸ್ ಅನ್ನ ಮಾಡ್ಬೇಕಾದ್ರೆ ನಿಮ್ಗೆ 2 ರೀತಿಯಾದಂತ ಆಯ್ಕೆ ಇರುತ್ತೆ. ಒಂದು ಮನೆಯಲ್ಲಿ ಮಾಡುವಂತದ್ದನ್ನ ನಾನು ಆಲ್ರೆಡಿ ಹೇಳಿದೀನಿ, ಅಥವಾ ಡಾರ್ಕ್ ಕಿಚನ್ ಇಂದ ಆರಂಭ ಮಾಡುವಂತದ್ದಾಗಿರುತ್ತೆ. ಡಾರ್ಕ್ ಕಿಚನ್ ಅಂದಿದ ತಕ್ಷಣ ಕೆಲವೊಬ್ಬರಿಗೆ ಕಾನ್ಸೆಪ್ಟ್ ಗೊತ್ತಿರಲ್ಲ. ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಣ್ಣ ಜಾಗವನ್ನ ನೀವು ರೆಂಟಿಗೆ ತಗೊಂಡು ಅಥವಾ ನಿಮ್ಮ ಮನೆಯಲ್ಲಿಯೇ ಯಾವ್ದಾದ್ರು ಸ್ಪೇಸ್ ಯೂಸ್ ಆಗಿಲ್ಲದೆ ಇದೆ ಅಂತ ಹೇಳಿದ್ರೆ ಆ ಚಿಕ್ಕ ಜಾಗದಲ್ಲಿ ಬರೀ ಡೆಲಿವರಿ ಮಾಡ್ಲಿಕ್ಕೆ ಮಾಡುವಂತ ಫುಡ್ ಅನ್ನ ಡಾರ್ಕ್ ಕಿಚನ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂತಹ ಕಾನ್ಸೆಪ್ಟ್ ಅನ್ನ ಕೂಡ ಬಳಸ್ಕೊಂಡು ನೀವು ಯಾವುದೇ ರೀತಿಯಾದಂತಹ ಒಂದು ಫುಡ್ ಬಿಸ್ನೆಸ್ ಅನ್ನ ಮಾಡಿ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಅಂತಹ ಕಂಪನಿಗಳ ಜೊತೆ ಟೈ ಅಪ್ ಮಾಡಿಕೊಂಡು ಡೆಲಿವರಿಗಳನ್ನು ನೀಡಿ ಒಂದು ಒಳ್ಳೆ ಅಮೌಂಟ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಹಾಗೇನೆ ಸ್ಥಳದ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನೀವು ಮುಖ್ಯವಾಗಿ ಇನ್ನೂ 3 ವಿಚಾರಗಳನ್ನ ಗಮನಿಸಬೇಕಾಗಿರುತ್ತೆ. ಮೊದಲನೇದಾಗಿ ನಿಮ್ಮ ಔಟ್ಲೆಟ್ ಎಲ್ಲಾ ಜನರಿಗೂ ಕಾಣಿಸುವಂತೆ ಇದೆಯಾ, ನೀವು ಯಾವ ರೀತಿಯಾದಂತಹ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಆದಷ್ಟು ಹೆಚ್ಚಿನ ಜನ ಓಡಾಡುವಂಥದ್ದಲ್ಲಿ ಅಥವಾ ಸಿಟಿ ಸೆಂಟರ್ ಅಥವಾ ಶಾಪಿಂಗ್ ಸೆಂಟರ್ಸ್ ಅಥವಾ ಮಾರ್ಕೆಟ್ ಇರುವಂತಹ ಸ್ಥಳದಲ್ಲಿ ಅಥವಾ ಫುಡ್ ಔಟ್ಲೆಟ್ಸ್ ಇರುವಂತಹ ಜಾಗದಲ್ಲಿ ನೀವು ನಿಮ್ಮ ಪಿಜ್ಜಾ ಸೆಂಟರ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೇನೆ ಜನ ನಿಮ್ಮ ಸ್ಟೋರ್ಗೆ ರೀಚ್ ಆಗ್ಲಿಕ್ಕೆ ಒಂದು ಈಸಿ ಆದಂತಹ ವೇ ಇರಬೇಕಾಗಿರುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೀವು ದೊಡ್ಡದಾಗಿ ಏನಾದ್ರು ಮಾಡ್ತೀರಾ, ಚೆನ್ನಾಗಿರುವಂತಹ ಡೆಕೋರ್ ಬೇಕು, ಇಂಟೀರಿಯರ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಸ್ಥಳದ ಆಯ್ಕೆಯ ಜೊತೆಗೇನೆ ನೀವು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಇಟ್ಕೊಳ್ಳುವಂಥದ್ದಾಗಿರುತ್ತೆ. ಸೊ ನೀವು ಒಂದು ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಈ ಎಲ್ಲಾ ಅಂಶಗಳನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಂಡು ನಂತರದಲ್ಲಿ ನೀವು ನಿಮ್ಮ ಸ್ಥಳದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸ್ಥಳದ ಆಯ್ಕೆ ಮಾಡಾದ್ಮೇಲೆ ಮುಖ್ಯವಾಗಿ ಬರುವಂಥದ್ದೇ 2ನೇ ಪಾಯಿಂಟ್, ಅದೇ ಪಿಜ್ಜಾ ಬಿಸ್ನೆಸ್ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ವಸ್ತುಗಳು ಅಥವಾ ಟೂಲ್ಸ್ ಅನ್ನುವಂಥದ್ದು. ಒಂದು ವೇಳೆ ನೀವು ಮನೆಯಲ್ಲಿ ಆರಂಭ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಒಂದು ಒಳ್ಳೆ ಅವನ್ ಬೇಕಾಗುತ್ತೆ, ಹಾಗೇನೆ ಪಿಜ್ಜಾ ಪ್ಯಾನ್ ಬೇಕಾಗುತ್ತೆ. ಅಥವಾ ನಿಮ್ಮ ಹತ್ರ ಅವನ್ ಇಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ತಂದೂರ್ ಅವನ್ ಅನ್ನ ಬಳಸಬಹುದಾಗಿರುತ್ತೆ. ಹಾಗೇನೆ ನೀವು ಪಿಜ್ಜಾ ಮಾಡಲಿಕ್ಕೆ, ಪ್ಲೇಸ್ ಮಾಡಲಿಕ್ಕೆ, ಎಲ್ಲ ಐಟಮ್ಸ್ ಅನ್ನ ಇರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆ ಫುಡ್ ಟೇಬಲ್ ಇರಬೇಕಾಗತ್ತೆ. ಸಾಸ್ ಬಾಟಲ್ಗಳು ಬೇಕಾಗುತ್ತೆ, ಪಿಜ್ಜಾ ಕಟಿಂಗ್ ನೈಫ್ ಬೇಕಾಗುತ್ತೆ.
ಬೇಕಾಗತ್ತೆ, ಸರ್ವಿಂಗ್ ಪ್ಲೇಟ್ಗಳು ಬೇಕಾಗತ್ತೆ, ಪಾರ್ಸೆಲ್ ಮಾಡಿ ಕಳಿಸ್ತಿದ್ದೀರಾ ಅಂತ ಹೇಳಿದ್ರೆ ಪಾರ್ಸೆಲ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಅನ್ನುವಂಥದ್ದು ಬೇಕಾಗತ್ತೆ, ಚೀಸ್ ಮತ್ತೆ ಕೆಲವೊಂದು ಫ್ರೋಸನ್ ಫುಡ್ ಐಟಮ್ಸ್ಗಳನ್ನ ಇಡ್ಲಿಕ್ಕೆ ನಿಮಗೆ ಫ್ರೀಸರ್ ಅಥವಾ ಒಂದು ಒಳ್ಳೆ ಫ್ರಿಡ್ಜ್ನ ಅವಶ್ಯಕತೆ ಇರುತ್ತೆ. ಹಾಗೆಯೇ ಫುಡ್ ಬಿಸ್ನೆಸ್ ಅನ್ನ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಕೆಲವೊಂದು ವಸ್ತುಗಳನ್ನ ನೀವು ಇರಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆಲ್ಲ ನಿಮಗೆ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ ನಿಮಗೆ ಮಿನಿಮಮ್ ಅಂದ್ರೆ 25,000 ರಿಂದ 30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಮನೆಯಲ್ಲಿಯೇ ಪಿಜ್ಜಾ ಬಿಸ್ನೆಸ್ ಅನ್ನ ಆರಂಭ ಮಾಡಲಿಕ್ಕೆ ಕೆಲವೊಂದು ಟೂಲ್ಸ್ ಗಳನ್ನ ಖರೀದಿ ಮಾಡಲಿಕ್ಕೆ ಬೇಕಾಗುತ್ತೆ. ಅಥವಾ ಈಗ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಇದೆಲ್ಲ ಟೂಲ್ಸ್ಗಳು ಇದೆ ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ ಅಂದ್ರೂ 5,000 ರಿಂದ 10,000 ರೂಪಾಯಿ ಖರ್ಚು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಕಂಟಿನ್ಯೂಸ್ ಆಗಿ ತಗೊಂಡು ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಬೇಕಾಗುತ್ತೆ. ಇನ್ನು ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಒಂದು ಬಿಸ್ನೆಸ್ ಅನ್ನ ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಪಿಜ್ಜಾ ಮೇಕಿಂಗ್ ಮೆಟೀರಿಯಲ್ಸ್ ಅಲ್ಲೇನೆ ನೀವು ಕಸ್ಟಮರ್ ಕುಳಿತುಕೊಳ್ಳೋಕೆ ಒಂದು ಚೇರ್ ಬೇಕಾಗುತ್ತೆ, ಟೇಬಲ್ ಬೇಕಾಗುತ್ತೆ, ಕೆಲವೊಂದು ಅಲಂಕಾರಿಕ ವಸ್ತುಗಳ ಮೇಲೆ ಕೂಡ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸಣ್ಣದೊಂದು ಫುಡ್ ಔಟ್ಲೆಟ್ ಅನ್ನ ತೆರಿತೀರಾ ಅಂತ ಹೇಳಿದ್ರು ಕೂಡ ನಿಮಗೆ ಮಿನಿಮಮ್ ಅಂದ್ರೂ 1 ರಿಂದ 2 ಲಕ್ಷ ರೂಪಾಯಿ ಖರ್ಚು ಅನ್ನುವಂಥದ್ದು ಬರುತ್ತೆ. ಸೊ ಇವೆಲ್ಲ ವಸ್ತುಗಳನ್ನ ತಗೊಳ್ಳಿಕ್ಕೆ ನೀವು ಲೋನ್ ಅನ್ನ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ಪಿಜ್ಜಾ ಔಟ್ಲೆಟ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡ್ ಫ್ರಾಂಚೈಸಿ ತರ ತೆಗೆದುಕೊಂಡು ಪರ್ಮಿಷನ್ಸ್, ಲೈಸೆನ್ಸಿಂಗ್, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ನಿಮ್ಮದೇ ಆದಂಥ ಕೆಲವೊಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ ನಿಮಗೆ 20 ರಿಂದ 25 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮಗೆ ವರ್ಕರ್ಸ್, ಅವರ ಸ್ಯಾಲ್ರಿ ಎಲ್ಲ ಕಂಪ್ಲೀಟ್ ಆಗಿ ಲೆಕ್ಕ ಹಾಕಿದಾಗ ಇಷ್ಟು ಅಮೌಂಟ್ ಅನ್ನುವಂಥದ್ದು ಬೇಕಾಗುತ್ತೆ. ಮುಖ್ಯವಾಗಿ ನಿಮಗೆ ಗಮನಿಸಬೇಕಾಗಿರುವಂತಹ ವಿಷಯ ಅಂತ ಹೇಳಿದ್ರೆ ಯಾವುದೇ ಬಿಸ್ನೆಸ್ ಅನ್ನ ಆರಂಭ ಮಾಡ್ಲಿಕ್ಕೂ ಕಂಪ್ಲೀಟ್ ಆಗಿ ಅದರ ನಾಲೆಜ್ ಅನ್ನ ಪಡ್ಕೊಂಡು ಅಥವಾ ಗೊತ್ತಿರೋರಿಂದ ತಿಳ್ಕೊಂಡು ನಂತರದಲ್ಲಿ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ನು ಮೂರನೇದಾಗಿ ಬರುವಂತದ್ದೇ ಪಿಜ್ಜಾ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಮೆನ್ಯೂನಲ್ಲಿ ಏನೆಲ್ಲ ಇರಬೇಕು ಅನ್ನುವಂಥದ್ದು. ಮೆನ್ಯೂನಲ್ಲಿ ನಿಮಗೆ 2 ಭಾಗ ಬರುತ್ತೆ. ಮೊದಲನೇದಾಗಿ ಊಟದ ಆಯ್ಕೆಗಳು, ಇನ್ನು ಎರಡನೇದಾಗಿ ಡ್ರಿಂಕ್ಸ್ ಅಂಡ್ ಬೆವರೇಜಸ್ ಅನ್ನುವಂಥದ್ದು. ಸಾಕಷ್ಟು ಜನ ಫುಡ್ ಜೊತೆಗೇನೆ ಬೇರೆ ಬೇರೆ ರೀತಿಯಾದಂತಹ ಕೂಲ್ ಡ್ರಿಂಕ್ಸ್ ಅಥವಾ ಕೆಲವೊಂದು ಹಾಟ್ ಬೆವರೇಜಸ್ ಅನ್ನ ಕೇಳ್ತಾರೆ. ಸೊ ಈ ರೀತಿಯಾದಂತಹ ಆಯ್ಕೆಯನ್ನ ನಿಮ್ಮ ಮೆನ್ಯೂನಲ್ಲಿ ಇಟ್ಟಾಗ ನಿಮ್ಮ ಮೆನ್ಯೂ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇನ್ನು ನೀವು ಪಿಜ್ಜಾವನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ 2 ರೀತಿಯಾದಂತಹ ಆಯ್ಕೆಗಳಿರುತ್ತೆ. ಒಂದು ರೆಡಿಮೇಡ್ ಪಿಜ್ಜಾ ಬೇಸ್ ಅನ್ನ ಯೂಸ್ ಮಾಡುವಂಥದ್ದು, ಇಲ್ಲ ನೀವೇ ಸ್ವಂತ ಒಂದು ಪಿಜ್ಜಾ ಬೇಸ್ ಅನ್ನ ರೆಡಿ ಮಾಡುವಂಥದ್ದಾಗಿರುತ್ತೆ. ರೆಡಿಮೇಡ್ ಪಿಜ್ಜಾ ಬೇಸ್ ಅನ್ನ ಯಾಕೆ ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಈಗ ತಾನೇ ಹೊಸದಾಗಿ ಸ್ಟಾರ್ಟ್ಅಪ್ ಅನ್ನ ಮಾಡಿದ್ದೀರಾ ಅಂತ ಹೇಳಿದ್ರೆ ಹೊಸದಾಗಿ ಕಲಿತಿರ್ತೀರಾ. ಸೊ ರೆಡಿಮೇಡ್ ಅನ್ನ ತಂದು ಫಾಸ್ಟ್ ಆಗಿ ಡೆಲಿವರಿ ನೀಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇ ಸ್ವಂತ ಮಾಡ್ತೀರಾ ಅಂತ ಹೇಳಿದ್ರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಇದ್ದು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ವರ್ಕರ್ಸ್ ಇಂದ ಒಳ್ಳೆ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ರೀತಿಯಾದಂತಹ ಆಪ್ಷನ್ಸ್ ಅನ್ನ ಕೊಡ್ಲಿಕ್ಕೆ ನೀವೇ ಸ್ವಂತ ಪಿಜ್ಜಾ ಬೇಸ್ ಮಾಡೋದ್ರಿಂದ ಅನೇಕ ರೀತಿಯಾದಂತಹ ಬೆನಿಫಿಟ್ಸ್ ಇರುತ್ತೆ. ಫ್ಲೇವರ್ಸ್ ಆಗಿರ್ಬೋದು, ಥಿನ್ ಕ್ರಸ್ಟ್, ಥಿಕ್ ಕ್ರಸ್ಟ್, ಹಾಗೆ ಪ್ಯಾನ್ ಪಿಜ್ಜಾ, ಬೇರೆ ಬೇರೆ ರೀತಿಯಾದಂತಹ ಆಯ್ಕೆಗಳನ್ನ ನೀವೇ ಸ್ವಂತ ಟ್ರಯಲ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಆಪ್ಷನ್ ಇರುತ್ತೆ. ಇನ್ನು ಪಿಜ್ಜಾ ಮೆನ್ಯೂ ಅನ್ನ ಡಿಸೈಡ್ ಮಾಡ್ಬೇಕಾದ್ರೆ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ವೆರೈಟಿ ಪಿಜ್ಜಾಸ್ ಅನ್ನ ನೀವು ನೀಡ್ತೀರಾ ಅನ್ನುವಂಥದ್ದು. ರೆಗ್ಯುಲರ್ ಆಗಿರ್ಬೋದು, ಮೀಡಿಯಂ ಸೈಜ್ ಆಗಿರ್ಬೋದು, ಲಾರ್ಜ್ ಸ್ಕೇಲ್ ಆಗಿರ್ಬೋದು, ರೆಗ್ಯುಲರ್ ಪಿಜ್ಜಾ ಜೊತೆಗೇನೆ ಪಾಪ್ಯುಲರ್ ಪಿಜ್ಜಾಸ್, ಪ್ರೀಮಿಯಂ ಪಿಜ್ಜಾಸ್, ಕಾಂಬೋ ಪ್ಯಾಕ್ಸ್, ಕೂಲ್ ಡ್ರಿಂಕ್ಸ್ ಜೊತೆಗೆ ನೀಡುವಂಥದ್ದು, ಆಫರ್ಸ್ಗಳನ್ನು ನೀಡುವಂಥದ್ದು, ಗಾರ್ಲಿಕ್ ಬ್ರೆಡ್ ಜೊತೆಗಾಗಿರ್ಬೋದು, ಪಾಸ್ತಾ, ಸಾಸೇಜ್ಗಳು ಅಥವಾ ಚಾಕೊಲಾವಾ ಕೇಕ್, ಹೀಗೆ ಅನೇಕ ರೀತಿಯಾದಂಥ ಆಪ್ಷನ್ಗಳನ್ನು ನೀವು ಕಸ್ಟಮರ್ಗೆ ನೀಡಬೇಕಾಗುತ್ತೆ. ಎಕ್ಸ್ಕ್ಲೂಸಿವ್ ಆಫರ್ಸನ್ನು ನೀಡೋದ್ರಿಂದ ಹೆಚ್ಚಿನ ಜನ ಕಸ್ಟಮರ್ಸನ್ನು ನೀವು ನಿಮ್ಮ ಮೆನ್ಯೂಯಿಂದಾನೆ ಅಟ್ರಾಕ್ಟ್ ಮಾಡುವಂಥದ್ದು ಇರುತ್ತೆ. ಇನ್ನು ನೀವು ಚಿಕ್ಕ ಔಟ್ಲೆಟ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪಾಯಿಂಟ್ಸ್ ನ ಗಮನದಲ್ಲಿ ಇಟ್ಕೊಳ್ಳಿ. ದೊಡ್ಡ ಔಟ್ಲೆಟ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಇಟಾಲಿಯನ್ ಫುಡ್ ಕಾಂಬಿನೇಷನ್ಸ್ ಅಥವಾ ಬೇರೆ ಬೇರೆ ರೀತಿಯಾದಂತಹ ಹೊಸ ಡಿಶ್ ಗಳನ್ನ ನೀಡಬಹುದಾಗಿರುತ್ತೆ. ಇದರಿಂದ ಕೂಡ ನೀವು ಹೆಚ್ಚಿನ ಕಸ್ಟಮರ್ಸ್ ಅನ್ನ ಪಡ್ಕೊಳ್ಬಹುದು. ಲಸಾನ್ಯಾ ಅಥವಾ ಕೆಲವೊಂದು ಫಾರಿನ್ ಬ್ರೇಕ್ಫಾಸ್ಟ್, ಡ್ರಿಂಕ್ಸ್ ಅನ್ನ ಕೂಡ ನೀಡೋದ್ರಿಂದ ನಿಮ್ಮ ಮೆನ್ಯೂ ಹೆಚ್ಚಾಗಿ ಅಟ್ರಾಕ್ಟಿವ್ ಆಗಿ ಮತ್ತೆ ಜನರಿಗೆ ಇಷ್ಟ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇನ್ನು ನಾಲ್ಕನೇದಾಗಿ ಬರುವಂತದ್ದೇ ಖರ್ಚು, ವೆಚ್ಚ ಮತ್ತೆ ಲಾಭ. ಯಾವ ರೀತಿಯಾಗಿ ನೀವು ಬಜೆಟಿಂಗ್ ಅನ್ನ ಪ್ಲಾನ್ ಮಾಡಬೇಕು ಅನ್ನುವಂಥದ್ದಾಗಿರುತ್ತೆ. ಪಿಜ್ಜಾ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಪ್ರಾಫಿಟ್ ಮಾರ್ಜಿನ್ ಅಂತೂ ನಿಮಗೆ ಫುಡ್ ಬಿಸ್ನೆಸ್ ಅಲ್ಲಿ ಅಂತ ನೋಡಿದಾಗ ಮಿನಿಮಮ್ ಅಂದ್ರೂ 20 ರಿಂದ 30% ಇರುತ್ತೆ. ಪಿಜ್ಜಾ ಬಿಸ್ನೆಸ್ ಮಾತ್ರ ಅಲ್ಲ, ಯಾವುದೇ ಬಿಸ್ನೆಸ್ ಅನ್ನ ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಎಕ್ಸ್ಪೆಂಡಿಚರ್ ಅನ್ನ ನೀವು ಮಾಡಿದ್ದೀರಾ, ನಿಮ್ಮ ಮಾರ್ಕೆಟಿಂಗ್ ಪ್ಲಾನ್ ಆಗಿರ್ಬೋದು ಅಥವಾ ಯಾವ ರೀತಿಯಾದಂತಹ ಪ್ರಾಫಿಟ್ಸ್ ನಿಮಗೆ ಬರ್ತಾ ಇದೆ ಅನ್ನುವಂಥದ್ರ ಮೇಲೆ ಕಂಪ್ಲೀಟ್ ಆಗಿ ನೀವು ಎಷ್ಟು ಲಾಭವನ್ನ ಗಳಿಸ್ತೀರಾ ಅಥವಾ ಆದಾಯವನ್ನ ಗಳಿಸ್ತೀರಾ ಅನ್ನುವಂಥದ್ದನ್ನ ಲೆಕ್ಕಾಚಾರ ಮಾಡಬಹುದಾಗಿರುತ್ತೆ. ಹಾಗೆಯೇ ನೀವು ಮೆನು ಅಲ್ಲಿ ನೀಡಿರುವಂತಹ ಎಲ್ಲ ಐಟಮ್ಗಳನ್ನ ಲೆಕ್ಕ ಹಾಕಿದಾಗ ಎಷ್ಟು ಪ್ರೈಸಿಂಗ್ ಅನ್ನ ನೀವು ನೀಡಿದ್ದೀರಾ, ನಿಮಗೆ ಅದರಿಂದ ಎಷ್ಟು ಲಾಭ ಬರುತ್ತೆ ಅಂತ ಲೆಕ್ಕ ಹಾಕಿ ನಂತರದಲ್ಲಿ 3 ರಿಂದ 4% ಹೆಚ್ಚಿನ ಹಣವನ್ನ ನೀವು ಕಂಪ್ಲೀಟ್ ಕಾಸ್ಟ್ಗೆ ನೀಡಬೇಕಾಗಿರುತ್ತೆ. ಫುಡ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಯಾವ್ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ತಿಳ್ಕೊಂಡು ನಂತರದಲ್ಲಿ ನೀವು ಪ್ರಾಫಿಟ್ ಮಾರ್ಜಿನ್ ಅನ್ನ ಪಡ್ಕೊಳ್ಳುವಂಥದ್ದು ಒಂದು ಒಳ್ಳೆ ಐಡಿಯಾ ಆಗಿರುತ್ತೆ. ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ತಿಳ್ಕೊಂಡ ಮೇಲೂ ನಿಮಗೆ ಪಿಜ್ಜಾ ಬಿಸ್ನೆಸ್ ನಿಜವಾಗ್ಲೂ ಲಾಭದಾಯಕನ, ಹೆಚ್ಚಿನ ಕಾಂಪಿಟೇಷನ್
ಕನ್ಫ್ಯೂಷನ್ ಇದೆ ಹೇಗೆ ಮಾಡುವಂಥದ್ದು ಅನ್ನುವಂಥ ಡೌಟ್ಸ್ಗಳಿರುತ್ತೆ. ಖಂಡಿತವಾಗ್ಲೂ ವೀಕ್ಷಕರೇ ಪಿಜ್ಜಾ ಬಿಸ್ನೆಸ್ ಅನ್ನುವಂಥದ್ದು ಒಂದು ಲಾಭದಾಯಕ ಬಿಸ್ನೆಸ್. ಯಾಕಂದರೆ ಸಾಕಷ್ಟು ಜನ ಫುಡ್ ಟ್ರಕ್ಸಲ್ಲಿ ಮಾಮ್ಸ್ ಪಿಜ್ಜಾ ಅಥವಾ ಕೆಲವೊಂದು ಕಪಲ್ಸ್ಗಳು ತಮ್ಮ ಕಾರ್ಪೊರೇಟ್ ಜಾಬನ್ನು ಬಿಟ್ಟು ಕೂಡ ಪಿಜ್ಜಾ ಬಿಸ್ನೆಸ್ಸನ್ನು ಮಾಡಿ ಇವತ್ತು ಲಕ್ಷ ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ತಿದ್ದಾರೆ. ನಿಮ್ಮದೇ ಆದಂಥ ಒಂದು ಹೊಸ ಫ್ಲೇವರ್ ಟೇಸ್ಟನ್ನು ನೀಡಿದ್ರೆ ಕೂಡ ಖಂಡಿತವಾಗ್ಲೂ ನೀವು ಈ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ತೀರಾ. ಇನ್ನು 5ನೇದಾಗಿ ಬರುವಂಥದ್ದೇ ಯಾವ ರೀತಿಯಾಗಿ ನೀವು ನಿಮ್ಮ ಬಿಸ್ನೆಸ್ಸನ್ನು ಮಾರ್ಕೆಟ್ ಮಾಡ್ತೀರಾ ಅನ್ನುವಂಥದ್ದಾಗಿರುತ್ತೆ. ಮುಖ್ಯವಾಗಿ ನೀವು ಒಂದು ಬಿಸ್ನೆಸ್ನಲ್ಲಿ ಲಾಭ ಗಳಿಸಬೇಕು ಅಂತ ಹೇಳಿದ್ರೆ 2 ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗಿರುತ್ತೆ. ಒಂದು, ನೀವು ನಿಮ್ಮ ಪ್ರಾಡಕ್ಟನ್ನು ಫೇಮಸ್ ಮಾಡಿ ಹೆಚ್ಚಿನ ಪ್ರಾಫಿಟ್ ಮಾರ್ಜಿನನ್ನು ಇಟ್ಕೊಳ್ಳುವಂಥದ್ದಾಗಿರುತ್ತೆ. ಇಲ್ಲ ಅಂದರೆ ನಿಮ್ಮ ಪ್ರಾಡಕ್ಟ್ ಫೇಮಸ್ ಆಗೋವರೆಗೂ ಒಂದು ರೀಸನಬಲ್ ಬೆಲೆಯನ್ನು ನೀಡಿ ಹೆಚ್ಚಿನ ಸೇಲ್ಸನ್ನು ಬಿಲ್ಡ್ ಮಾಡುವಂಥದ್ದಾಗಿರುತ್ತೆ. ಸೊ ನೀವು ಒಂದು ಪಿಜ್ಜಾ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿ ರೆಗ್ಯುಲರ್ ಮತ್ತು ಪ್ರೀಮಿಯಂ ಪಿಜ್ಜಾದ ನಡುವೆ ಇರುವಂಥ ಪ್ರೈಸಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಫ್ ಫುಡ್ ಆಗಿರ್ಬೋದು, ಇದರ ನಡುವೆ ಇರುವಂತಹ ಒಂದು ಬ್ಯಾಲೆನ್ಸ್ ಅನ್ನ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅನ್ನುವಂಥದ್ರಲ್ಲಿ ನಿಮ್ಮ ಬಿಸ್ನೆಸ್ನ ಆದಾಯ ಅನ್ನುವಂಥದ್ದು ಅಡಗಿರುತ್ತೆ. ಇನ್ನು ಪ್ರಮೋಷನ್ಸ್ ಅಂಡ್ ಮಾರ್ಕೆಟಿಂಗ್ ಅಂತ ಬಂದಾಗ ಆನ್ಲೈನ್ನಲ್ಲಿ ನೀವು ಹೊಸ ಹೊಸ ಆ್ಯಡ್ಗಳನ್ನು ನೀಡುವಂಥದ್ದಿರುತ್ತೆ, ಡಿಸ್ಕೌಂಟ್ಸ್ ಆಫರ್ಗಳನ್ನು ನೀಡಿ ಕಸ್ಟಮರ್ಸನ್ನು ಅಟ್ರಾಕ್ಟ್ ಮಾಡುವಂಥದ್ದಿರುತ್ತೆ. ಆಫ್ಲೈನ್ ಅಂತ ಬಂದಾಗ ಕಲರ್ಫುಲ್ ಆಗಿರುವಂಥ ಒಂದು ಡೆಕರ್, ವೆಲ್ಕಮಿಂಗ್ ವಾತಾವರಣವನ್ನು ನೀವು ನೋಡ್ಕೊಳ್ಬೋದಾಗಿರುತ್ತೆ. ನೀವೇನಾದರೂ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಂಟೀರಿಯರ್ಸ್ ಮತ್ತು ಎಕ್ಸ್ಟೀರಿಯರ್ಸ್ಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಿರುತ್ತೆ. ಈ ರೀತಿಯಾದಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ಗಮನಿಸಬೇಕಾಗಿರುತ್ತೆ. ಜೊತೆಗೇ ನೀವು ಫುಡ್ ಡೆಲಿವರಿ ಆ್ಯಪ್ಗಳ ಜೊತೆಗೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕು. ಬಿಕಾಸ್ ನಿಮ್ಮ ಫುಡ್ ಔಟ್ಲೆಟ್ನಿಂದ ಅವ್ರಿಗೆ ಒಂದು ಒಳ್ಳೆ ಬಿಸ್ನೆಸ್ ಅನ್ನೋದು ಸಿಗ್ತಿರುತ್ತೆ, ಹೆಚ್ಚಿನ ಕಮಿಷನನ್ನು ಕೂಡ ಅವರು ಗಳಿಸ್ತಿರ್ತಾರೆ. ಹಾಗೆಯೇ ಒಳ್ಳೆ ಮೊತ್ತದ ಕಮಿಷನ್ ತಗೊಳ್ಳೋದ್ರ ಜೊತೆಗೆ ನೀವು ಅವರ ಜೊತೆಗೆ ಒಳ್ಳೆ ಟರ್ಮ್ಸಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ನಿಮ್ಮ ಬಿಸ್ನೆಸ್ಸನ್ನು ಟಾಪ್ನಲ್ಲಿ ಪ್ರಮೋಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆನ್ಲೈನಲ್ಲಿ ಪ್ರಮೋಷನ್ಸ್ ಮಾಡಬೇಕಾದ್ರೆ ಆ್ಯಡ್ಸ್, ಡಿಸ್ಕೌಂಟ್ಸ್, ಆಫರ್ಸ್ ಅಲ್ಲದೇನೆ ನಿಮ್ಮದೇ ಆದಂಥ ಒಂದು ಸ್ವಂತ ವೆಬ್ಸೈಟನ್ನು ಇಟ್ಕೊಂಡು ಯಾವ ರೀತಿಯಾಗಿ ನೀವು ಡೈರೆಕ್ಟ್ ಆಗಿ ಆನ್ಲೈನ್ನಲ್ಲಿ ಪಿಜ್ಜಾವನ್ನು ಸೆಲ್ ಮಾಡ್ಬೋದು ಅನ್ನುವಂಥ ಆಪ್ಷನನ್ನು ಕೂಡ ನೋಡ್ಬೋದಾಗಿರುತ್ತೆ. ಈ ರೀತಿಯಾದಂಥ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಲಾಂಗ್ ರನ್ನಲ್ಲಿ ಒಂದು ಒಳ್ಳೆ ಆದಾಯವನ್ನು ಗಳಿಸುವಂಥದ್ದಾಗಿರುತ್ತೆ. ಇನ್ನು ನೀವು ಕೂಡ ಹೆಚ್ಚಿನ ಜನ ಕಸ್ಟಮರ್ಸನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಈ 2 ಸ್ಟೆಪ್ಸನ್ನು ಫಾಲೋ ಮಾಡಿ. ಮೊದಲನೇದಾಗಿ ಒಳ್ಳೆ ರುಚಿ ಮತ್ತು ಕ್ವಾಲಿಟಿ ಪಿಜ್ಜಾಗಳನ್ನು ನೀಡುವಂಥದ್ದಾಗಿರುತ್ತೆ. ಹಾಗೆಯೇ 2ನೇದಾಗಿ ಹೊಸ ಹೊಸ ಫ್ಲೇವರ್ಗಳನ್ನು ನೀಡುವಂಥದ್ದಾಗಿರುತ್ತೆ. ಇಟಾಲಿಯನ್ ಸಾಸ್ ಆಗಿರ್ಬೋದು, ಇಂಡಿಯನ್ ಫ್ಲೇವರ್ಸ್ನಲ್ಲಿ ಬೇರೆ ಬೇರೆ ರೀತಿಯಾದಂಥ ಆಪ್ಷನ್ಸನ್ನು ನೀಡುವಂಥದ್ದಾಗಿರ್ಬೋದು, ಅಥವಾ ರೀಸೆಂಟ್ ಟೈಮ್ಸ್ನಲ್ಲಂತೂ ಪಾಸ್ತಾ, ಪಿಜ್ಜಾ, ಮಯೋನೀಸ್ ಆ್ಯಡ್ ಮಾಡುವಂಥದ್ದಾಗಿರ್ಬೋದು, ಅನೇಕ ರೀತಿಯಾದಂಥ ಬೇರೆ ಬೇರೆ ಮಿಕ್ಸ್ ಅಂಡ್ ಮ್ಯಾಚ್ ಫುಡ್ ಕಾಂಬಿನೇಷನ್ ಅನ್ನು ನೀಡೋದ್ರಿಂದ ಕೂಡ ನೀವು ಹೆಚ್ಚಿನ ಜನ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡಬಹುದಾಗಿರುತ್ತೆ. ಸೊ ನೀವು ಕೂಡ ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚಿನ ಬಿಸ್ನೆಸ್ ಕಾಂಟೆಂಟ್ ಬಗ್ಗೆ ತಿಳ್ಕೊಳ್ಬೇಕು, ಎಕ್ಸ್ಪರ್ಟ್ಸ್ ಗಳಿಂದ ಕಲಿಬೇಕಂತಿದ್ರೆ ಈ ಕೂಡಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ತಪ್ಪದೇ ಬಿಸ್ನೆಸ್ ಕೋರ್ಸಸ್ಗಳನ್ನು ವಾಚ್ ಮಾಡಿ. ಇದೇ ರೀತಿಯಾದಂಥ ಹೆಚ್ಚಿನ ಕಾಂಟೆಂಟ್ಗಾಗಿ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.